ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಇವತ್ತು ಮಾರ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗ್ ಬಂದು ನಾನು ನುಚ್ಚಕ್ಕಿ ಹಾಕಿಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ತರಕಾರಿ ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ ಕೂಡ ಇತ್ತು. ಜೊತೆಗೆ ಪಾಯಸ ಕೂಡ ಮಾಡಿದೆ, ಶಾವಿಗೆ ಮತ್ತು ರವೆ ಹಾಕಿ ಮತ್ತು ಬೆಲ್ಲ ಹಾಕಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಮಾರ್ನಿಂಗ್ ಅದಾದಮೇಲೆ ಟಿಫನ್ನು, ಇದು ಮಧ್ಯಾಹ್ನ ಊಟಕ್ಕೆ ನಾನು ಮಾಡ್ತಾ ಇರುವಂಥದ್ದು. ಬಿಸಿಬೇಳೆ ಬಾತು ರೆಸಿಪಿ ನಾನೇನು ಅಪ್ಲೋಡ್ ಮಾಡಿಲ್ಲ, ಯಾಕೆಂದರೆ ಫಸ್ಟೇ ನಾನು ಅಪ್ಲೋಡ್ ಮಾಡಿರೋದ್ರಿಂದ. ಸೊ ಇವಾಗ ಯಾಕೆ ಮತ್ತೆ ಅದನ್ನೇ ಅಪ್ಲೋಡ್ ಮಾಡೋದು ಅಂತ ಹೇಳಿ ಮಾಡಿಲ್ಲ ಅಷ್ಟೇ. ಸೊ ಹಾಗೆ ಮೊಳಕೆ ಕಟ್ಟಿದ್ದೆ ಕಾಳುಗಳು. ಸೊ ಒನ್ ಡೇ ನೆನೆಸ್ಬಿಟ್ಟು ಬಟ್ಟೆಯಲ್ಲಿ ಕಟ್ಟಿ ಇಕ್ಕಿದ್ರೆ ಬರುತ್ತೆ ಮೊಳಕೆ. ಸೊ ಎಲ್ಲ ಥರದ ಕಾಳುಗಳು ನಾನು ಮೊಳಕೆ ಕಟ್ಟಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಸೊ ಇವತ್ತು ಸಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬಂದು ನಾನು ಅಲಸಂದಿ, ಹುರುಳಿಕಾಳು ಮತ್ತು ಬಟಾಣಿ, ಏನೇನು ಕಾಳುಗಳಿರುತ್ತೆ, ಹೆಸರುಬೇಳೆ, ಸೊ ಅದೆಲ್ಲ ಹಾಕಿಬಿಟ್ಟು ನಾನು ಮೊಳಕೆ ಕಟ್ಟಿರುವಂಥದ್ದು. ಸೊ ಈಗ ನೀರು ಹಾಕಿ ಮತ್ತು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಸೊ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಪ್ಲೇಟ್ನ ಮುಚ್ಚಿಬಿಟ್ಟು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ನಾನು. ಕಂಚಿಂದು ದೊಡ್ಡ ಪಾತ್ರೆ ಇತ್ತು, ಸೊ ಅದರಲ್ಲಿ ಮಾಡ್ತಾ ಇರೋದು. ಹಾಗೆ ಬಿಳಿ ದಾಸವಾಳ ಬರುತ್ತಲ್ವ, ಅದು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಈ ರೀತಿ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಈಗ ವಾಕಿಂಗ್ ಮಾರ್ನಿಂಗ್ ಹೋಗ್ತಾ ಇದ್ದೀನಿ. ಈವ್ನಿಂಗ್ ಪಾರ್ಕ್ಗೆ ಹೋಗ್ತೀನಲ್ವ, ಸೊ ಅಲ್ಲಿ ಸಿಗುತ್ತೆ ಬಿಳಿ ದಾಸವಾಳ ಮತ್ತು ಕೆಂಪು ದಾಸವಾಳ. ಸೊ ಅದನ್ನು ಕಿತ್ಕೊಬಂದು ಈ ರೀತಿ ಟೀ ಮಾಡಿಕೊಂಡು ಕುಡಿತಾ ಇರ್ತೀನಿ. ಸೊ ಈಗ ಅದಕ್ಕೇನಿಲ್ಲ, ಬರೀ ಬಿಸಿನೀರಲ್ಲಿ ಕುದಿಸ್ಕೊಂಡು ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ, ನಿಂಬೆಹಣ್ಣು ಬೆರೆಸ್ಕೊಂಡು ಕುಡಿಯೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ನಾನೇನು ಬೆರೆಸ್ಕೊಂಡಿಲ್ಲ, ಹೂವನೇ ಸ್ವೀಟ್ ಇರುತ್ತಲ್ವ, ಸೊ ಚೆನ್ನಾಗಿತ್ತು. ಜೊತೆಗೆ ಹಾಗೆ ನಮ್ಮ ಅತ್ತೆಗೆ ಕಾಲು ಸೂಪ್ ಮಾಡ್ತಾಯಿದ್ದೀನಿ. ಉಪ್ಪು, ಅರಿಶಿಣ ಮತ್ತು ಧನಿಯಾ ಪೌಡರ್, ಸ್ವಲ್ಪ ಮೆಣಸಿನ ಪೌಡರ್ ಹಾಕಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಕುಟ್ಟಿ ಹಾಕಿದ್ದು. ಅವರಿಗೆ ಕಾಲು ಸೂಪು ಮತ್ತು ನನಗೆ ಟೀ. ಹಾಗೆ ವೀಡಿಯೋ ತಗೊಂಡೆ, ಚೆನ್ನಾಗಿತ್ತಲ್ವ. ಸೊ ಇನ್ನು ಕಾಲು ಸಾಂಬಾರು ಮಾಡೋಕ್ಕೆ ಅಂತೇಳಿ ಮಸಾಲೆ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಬೇಕಂದರೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹುಣಸೆಹಣ್ಣು ರುಬ್ಬಕ್ಕೆ ಹಾಕ್ತಾಯಿಲ್ಲ, ಸೊ ನೆನೆಸಿಟ್ಟಿದ್ದೀನಿ. ಸೊ ಅದನ್ನು ಹಾಕ್ಕೊತೀನಿ. ಈಗ ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಇದು ನಾನು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಅದನ್ನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ. ಹಾಗೆ ಅಚ್ಚದ ಖಾರದ ಪುಡಿ ಕೂಡ ಸೇಮ್ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ. ಸಾಂಬಾರು ಪೌಡರ್ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ. ಅರಿಶಿನ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಬೇಯಿಸಿರ್ತೀವಲ್ಲ ಮೊಳಕೆ ಕಾಳು, ಅದನ್ನು ಕೂಡ ಸ್ವಲ್ಪ ತಗೊಂಡು ಹಾಕ್ಕೊತಾ ಇದ್ದೀನಿ. ಒಂದು ಚಮಚ ಅಷ್ಟು ಹಾಕ್ಕೊತಾ ಇದ್ದೀನಿ. ಈಗ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಈಗ ಮೆತ್ತಗೆ ಗ್ರೈಂಡ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ, ಪೇಸ್ಟ್ ಮಾಡಿ. ಸೊ ಇದನ್ನು ಇನ್ನು ಕಾಲು ಬೇಯ್ತಾ ಇರುತ್ತಲ್ವ, ಕುದೀತಾ ಇರೋ ಒಂದು ಇದಕ್ಕೆ ಹಾಕೋದು ಅಷ್ಟೇ. ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡಯಟ್ ಮಾಡ್ತಾ ಇರೋರು ಈ ರೀತಿ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಹಾಗೆ ಇದನ್ನು ಸ್ಟೀಮ್ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಆಗಾಗ ನಾನು ಈ ಥರ ಮಾಡ್ಕೊತಾ ಇರ್ತೀನಿ. ಮೊಳಕೆ ಕಾಳು ಸಾಂಬಾರು ಮನೆಯಲ್ಲೇ ಮಾಡ್ಕೊಳ್ಳೋದು. ನಾನು ಮಾರ್ಕೆಟಿಂದ ತರಲ್ಲ, ಏಕೆಂದರೆ ಅವ್ರು ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ವ, ಅದಕ್ಕೋಸ್ಕರ ತರಲ್ಲ. ಈಗ ಕುದೀತಾ ಇರೋ ಸಾಂಬಾರಿಗೆ ಲಾಸ್ಟಲ್ಲಿ ನಾನು ಹುಣಸೆ ರಸನ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಹೋಗಿದೆಯಾ ಇಲ್ವಾ ಅಂತ ಅಲ್ಲಿ ನೋಡಿ, ಏನಾದರೂ ಸ್ವಲ್ಪ ಕಡಿಮೆ ಆಗಿದ್ದರೆ ನಾವು ಹಾಕ್ಕೋಬೋದು ಈ ಟೈಮಲ್ಲಿ. ಫಸ್ಟೇ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಆದರೆ ಮತ್ತೆ ಕಡಿಮೆ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ. ಸೊ ಈಗ ಸಾಂಬಾರು ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇನ್ನು ಒಗ್ಗರಣೆ ಕೊಡಬೇಕಲ್ವ, ಅದಕ್ಕೆ ಈರುಳ್ಳಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಆಯಿಲ್ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿ ಕರಿಬೇವನ್ನ ತೊಳೆದು ಹಾಕ್ಕೊಂಡೆ. ಸೊ ಒಗ್ಗರಣೆ ಹಾಕ್ತಾ ಇರೋವಾಗ ನೋಡಿ ಬೆಂಕಿ ಹೇಗೆ ಬಂತು. ಫೋನೆಲ್ಲ ಇಟ್ಕೊಂಡು ಶೂಟ್ ಮಾಡ್ತಾ ಇರ್ತೀವಲ್ಲ ವೀಡಿಯೋ, ಅದು ಹುಷಾರಾಗಿ ಇಟ್ಕೊಳ್ಬೇಕು. ನನಗಂತೂ ತುಂಬಾ ಭಯ ಆಗೋಯ್ತು. ಫೋನ್ ಬೇರೆ ಇತ್ತಲ್ವ, ಏನಾಗುತ್ತೆ ಏನೋ ಅಂದ್ಕೊಂಡೆ. ಸದ್ಯಕ್ಕೆ ಏನೂ ಆಗಿಲ್ಲ. ನಂತರ ಒಂದು ಅಡುಗೆ ಮಾಡಿ ಕುಕ್ಕಿಂಗ್ ಚಾನಲ್ ಇರುತ್ತೆ, ಸೊ ಈ ರೀತಿ ಶೂಟ್ ಮಾಡ್ಕೊತಾ ಇರ್ತೀರ ಮೊಬೈಲ್ ಇಟ್ಕೊಂಡು. ಗ್ಯಾಸ್ ಇದ್ದರೆ ಸ್ವಲ್ಪ ಹುಷಾರಾಗಿ ಇರಬೇಕು. ಸೊ ನೋಡಿದ್ರಲ್ವ ಬೆಂಕಿ ಹೇಗೆ ಬಂತು ಅಂತೇಳಿ. ಮತ್ತು ಇನ್ನು ಸಾಂಬಾರು ರೆಡಿ ಆಯಿತು, ಇನ್ನು ಬಡಿಸ್ಕೊತಾ ಇದ್ದೀನಿ, ಅಂದರೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಲ್ವಾ. ಸೊ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬಂದಿದ್ರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಸೌತೆಕಾಯಿ ಕೂಡ ಸೈಡ್ ಡಿಶ್ಗೆ ಅಂತೇಳಿ ಇಟ್ಕೊಂಡಿದ್ದೀನಿ. ರಾಗಿ ಮುದ್ದೆ ಮತ್ತು ಮೊಳಕೆ ಕಾಳು ಸಾರು ಮತ್ತು ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು
ಡಿನ್ನರ್ ಇದಾಗಿರುತ್ತೆ, ಸಾರಿ ಲಂಚು. ಸೊ ಇನ್ನು ಸಾಯಂಕಾಲ ಈವ್ನಿಂಗ್ ಬಂದು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಜೋಳ ತಂದಿದ್ರು, ಸೊ ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಹುರ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಇದು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬರಲ್ಲ, ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಈಗ ಲಿಟ್ ಮತ್ತು ಕ್ಲೋಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಗ್ಯಾಸ್ಕೆಟು ಮತ್ತು ವಿಸಿಲ್ನ ತೆಗೆದುಬಿಟ್ಟು ನಾನು ಈ ರೀತಿ ಹುರ್ಕೊತಾ ಇದ್ದೀನಿ. ನೋಡಿ, ಈಗ ಅವಾಗವಾಗ ಈ ರೀತಿ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಅಡಿಕ್ಬಿಡುತ್ತೆ. ನೋಡಿದ್ರೆ ಕುಕ್ಕರ್ ತುಂಬಾ ಆಯಿತು. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ, ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇದಕ್ಕೆ ಬೇಕಾದರೆ ಅರಿಶಿನ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಅರಿಶಿನ ಹಾಕಿಲ್ಲ, ಬಿಳಿಯಾಗಿ ಇರಲಿ ಅಂತೇಳಿ ಹಾಗೆ ಇದು ಫ್ರೈ ಮಾಡಿಕೊಂಡೆ. ತುಂಬಾ ಆಗಿತ್ತಲ್ವ ಜೋಳ. ಸೊ ನನಗಂತೂ ತುಂಬಾ ಇಷ್ಟ ಇದು ಜೋಳ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಅವಾಗವಾಗ ತಂದು ಈ ರೀತಿ ಮಾಡ್ಕೊತಾ ಇರ್ತೀನಿ. ಇದು ಒಂದು ಬೌಲ್ ಫುಲ್ಲು ಆದಮೇಲೆ ಇನ್ನೊಂದು ಬೌಲ್ಗೆ ಹಾಕ್ಕೊಂಡೆ. ಈಗ ಅಷ್ಟು ತಿನ್ನೋಕ್ಕಾಗಲ್ಲ ಒಂದೇ ದಿನ ಅಂಥೇಳಿ ಈ ರೀತಿ ಒಂದು ಬ್ಯಾಸ್ಕೆಟಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಮಿಕ್ಸಿದ್ದೀನಿ, ಇನ್ನು ಊಟಕ್ಕೆ ಬಡಿಸ್ಕೊಂಡು ತಿನ್ನೋಣ ಅಂಥೇಳಿ. ಅಂದರೆ ಸಾಯಂಕಾಲ ನಮ್ಮ ಮನೆಯವ್ರು ಬರ್ತಾರಲ್ಲ, ಇಬ್ಬರು ಕೂತ್ಕೊಂಡು ತಿಂತೀವಿ. ಸೊ ಒಂದು ತಿಂದು ನೋಡೋಣ ಹೇಗಿರುತ್ತೆ ಅಂಥೇಳಿ. ಸೊ ಈಗ ತಿಂತಾಯಿದ್ದೀವಿ ನೋಡಿ, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಖಾರ ಉಪ್ಪು ಕಡಿಮೆ ಹಾಕಿದೆ, ಯಾಕಂದರೆ ನಮ್ಮ ಅತ್ತೆಯವರು ತಿನ್ನಬೇಕಲ್ವಾ, ಸೊ ಅದಕ್ಕೆ ಅಂಥೇಳಿ ಅಷ್ಟೊಂದು ಖಾರ ಮತ್ತು ಉಪ್ಪು ಹಾಕಿರಲಿಲ್ಲ, ಸ್ವಲ್ಪನೇ ಹಾಕಿದ್ದೆ. ನಾವು ಪಾಪ್ಕಾರ್ನ್ ಕೂಡ ರೆಡಿ ಆಯ್ತಲ್ವಾ. ಇನ್ನು ಪಾಪ್ಕಾರ್ನ್ ನೋಡಿದ್ರಲ್ವ, ರೆಡಿ ಆಯಿತು. ಇದ್ರ ಜೊತೆಗೆ ಟೀ ಅಥವಾ ಕಾಫಿ ಮಾಡಿಕೊಂಡ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ರೂಢಿನೇ ಇಲ್ಲ ಟೀ ಕಾಫಿ ಕುಡಿಯೋಷ್ಟು ಅಭ್ಯಾಸ ಇಲ್ಲ. ಬೆಳಗ್ಗೆನೂ ಅಷ್ಟೇ, ಸಾಯಂಕಾಲನೂ ಅಷ್ಟೇ ಕುಡಿಯೋಲ್ಲ. ಟಾಮಿ ಬಂದು ನೊಣ ಬಂದಿತ್ತು, ಸೊ ಅದನ್ನು ಹಿಡಿತಾ ಇದೆ. ಎಲ್ಲೋಯ್ತು ಅಂತ ನೋಡ್ತಾ ಇದೆ, ಆ ಕಡೆ ಈ ಕಡೆ ನೋಡಿ ಹಿಡಿತಾ ಇರೋದು. ಯಾಕಂದರೆ ಕಚ್ತಾ ಇರುತ್ತಲ್ವ, ಅದಕ್ಕೆ ಸಿಟ್ಟು ಬಂದು ಕಚ್ತಾ ಇದೆ. ಸೊ ನೋಡಿ, ಈಗ ಪೂಜೆ ಬೆಳಿಗ್ಗೆ ಮಾಡಿದ್ನಲ್ವಾ. ಸೊ ಬೆಳಿಗ್ಗೆ 9 ಗಂಟೆಗೇನೋ ನಾನು ದೀಪ ಅಂಟಿಸಿದ್ದು, ನೈಟ್ 9 ಗಂಟೆ ಆಗಿದೆ, ಅಲ್ಲಿವರೆಗೂ ಉರಿತಾನೇ ಇದೆ. ನಾನು ನೋಡಿ ಶಾಕ್ ಆದ, ಎಷ್ಟು ಹೊತ್ತಿಂದ ಉರಿತಾ ಇದೆಯಲ್ವಾ ಅಂಥೇಳಿ. ನೋಡ್ತಾ ಇರ್ಬೋದು, ಏನೇ ಸ್ವಲ್ಪನೇ ಇದೆ. ಸೊ ಬೆಳಗ್ಗಿಂದ ಸಾಯಂಕಾಲವರೆಗೂ ಉರಿತಾನೇ ಇದೆ. ಇನ್ನು ಮಾಲ್ಗೆ ಹೋಗಿದ್ವಿ. ಸೊ ಹೊಸದಾಗಿ ಓಪನ್ ಆಗಿದೆ ಇಲ್ಲಿ ಸೂಪರ್ ಮಾರ್ಕೆಟು. ಸೊ ಮನೆ ಹತ್ರ ಬಂದು ಇನ್ವೈಟ್ ಮಾಡ್ತಾಯಿದ್ರು ಅವರು. ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಒಂದು ಬ್ಯಾಗಲ್ಲಿ ಕೊಟ್ಬಿಟ್ಟು ಅವ್ರದ್ದು ಹೆಸರು ಇರುತ್ತಲ್ವ ಅದು ಹಾಕಿ ಕೊಡ್ತಾಯಿದ್ರು. ಎಲ್ಲ ಕಡೆಯೂ ಕೊಡ್ತಾಯಿದ್ರು ನಮಗೆ ಎಲ್ಲ. ಸೊ ಎಲ್ಲ ಏರಿಯಾಗೂ ಹೋಗಿ ಕೊಡ್ತಾಯಿದ್ರು. ಇನ್ನು ನೋಡೋಣ ಅಂಥೇಳಿ ರೈಸ್ ಏನು ಬೇಕಾಗಿತ್ತು ನಮಗೆ. ಸೊ ತಗೊಳ್ಳೋಣ, ಆಫರ್ ಬೇರೆ ಇತ್ತಲ್ವ ಅಂಥೇಳಿ ಹೋಗಿ ನಮಗೆ ಮನೆಗೆ ಏನೇನು ಐಟಮ್ ಬೇಕೋ ಅದೆಲ್ಲ ಕೂಡ ತಗೊಂಡು ಮತ್ತು ವಾಪಸ್ ಮನೆಗೆ ಬರ್ತಾಯಿದ್ದೀವಿ. ವಾಪಸ್ ಬರುವಾಗ ಐಸ್ ಕ್ರೀಮ್ ನೋಡಿಬಿಟ್ಟು ನಮ್ಮ ಮನೆಯವರು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು. ಸೊ ಇಬ್ಬರಿಗೂ ಒಂದೊಂದು ತಗೊಂಡ್ಬಿಟ್ಟು ಮತ್ತು ಮನೆಗೆ ವಾಪಸ್ ಬಂದ್ವಿ. ಇನ್ನು ಸೂಪರ್ ಮಾರ್ಕೆಟಲ್ಲಿ ನಾನು ಏನೇನು ತಂದೆ ಅಂತ ಹೇಳಿ ಕೂಡ ನಿಮಗೆ ತೋರಿಸ್ತೀನಿ. ರೇಷನ್ ಎಲ್ಲ ಏನೇನು ತಂದಿದ್ದೀನಿ ಅಂತೇಳಿ, ಏನೇನು ಆಫರ್ ಇತ್ತು ಅಂತ ಕೂಡ ಹೇಳ್ತೀನಿ. ಇದು ಸನ್ಫ್ಯೂರ್ ಆಯಿಲ್ ಐತಲ್ವ, ಇದೇ ನಾವು ಯೂಸ್ ಮಾಡಿದ್ದು. ಸೊ ಇದು 5 ಲೀಟ್ರ್ ತಗೊಂಡು ಬಂದ್ವಿ. ಸೊ ಯಾವಾಗೂ ನಾನು 1 ಲೀಟ್ರೇ ತಗೊಂಡು ಬರ್ತಾಯಿದ್ದು. ಸೊ ಈ ಸರಿ ನಾನು ಆಫರ್ ಇತ್ತು ಅಂತೇಳಿ 5 ಲೀಟ್ರ್ ಎತ್ಕೊಂಡೆ. ಅದ್ರ ಜೊತೆಗೆ ಆಫರ್ ಕೂಡ ಬಂದಿತ್ತು. ಪುಳಿಯೋಗರೆ ಪ್ಯಾಕೆಟ್ 200 ಗ್ರಾಮಷ್ಟು ಇದೆ. ಸೊ ಇನ್ನೂ ಏನೂ ಮಾಡಿಲ್ಲ, ಇವತ್ತೇ ಅಲ್ವ ತಂದಿದ್ದು. ಪುಳಿಯೋಗರೆ ಮಾಡಿದಾಗ ನಿಮಗೆ ತೋರಿಸ್ತೀನಿ ಚೆನ್ನಾಗಿತ್ತಾ ಇಲ್ವಾ ಅಂತ ಹೇಳಿ ಕೂಡ ಹೇಳ್ತೀನಿ. ನೋಡ್ತಾ ಇರ್ಬೋದು 200 ಗ್ರಾಮ್ ಬಂದಿದೆ. ಸೊ ಇನ್ನು ಸನ್ಫ್ಯೂರ್ ಆಯಿಲ್ ಬಂದು 567 ಏನೋ ಬಂದಿದೆ. ಅದು ಕೂಡ ಆಫರ್ ಇತ್ತಲ್ವ, ಸೊ ಅದಕ್ಕೆ ತಗೊಂಡೆ. ಇನ್ನು ಮಲ್ಟಿಗ್ರೇನ್ ಬ್ರೆಡ್ ಕೂಡ ತಗೊಂಡೆ. ಇದರಲ್ಲಿ ಮೈದಾ ಏನೂ ಹಾಕಿರಲ್ಲ. ಓಟ್ಸು ಮತ್ತು ರಾಗಿ ಮತ್ತು ಸನ್ಫ್ಲವರ್ ಬೀಜ, ಬ್ಲ್ಯಾಕ್ ಸೀಡ್ಸು ಇದೆಲ್ಲ ಕೆಲವೊಂದು ಬೀಜಗಳು ಹಾಕಿದ್ದಾರೆ. ಚೆನ್ನಾಗಿ ಅಂದರೆ ಒಂದು ತಿಂದು ನೋಡಿದ್ರೆ ಫುಲ್ ಕಹಿ, ತಿನ್ನೋಕ್ಕೆ ಆಗಿಲ್ಲ. ಓಟ್ಸ್ ಹೆಂಗಿರುತ್ತೆ ಅಂತ ಕೂಡ ನಾನು ಟೇಸ್ಟ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದಲ್ವ. ಸೊ ನಾನು ನೋಡ್ತಾ ಇರ್ಬೋದು ಬಿಲ್ಲು ಕೂಡ ಜಾಸ್ತಿನೇ ಆಗಿಬಿಟ್ಟಿದೆ. ಆಫರ್ ಒಂದು 5 ರೂಪಾಯಿ 10 ರೂಪಾಯಿ ಕಡಿಮೆ ಇತ್ತು ಐಟಮ್ ಮೇಲೆ ಅಷ್ಟೇ. ಇನ್ನು ಡಾಬರ್ ರೆಡ್ ಪೇಸ್ಟು ಒಂದು ಬೇಕಿತ್ತು, ಸೊ ಅದನ್ನು ಕೂಡ ತಗೊಂಡೆ. ಅದರಲ್ಲೂ ಕೂಡ ಆಫರ್ ಇತ್ತು. ಇನ್ನು ಇಯರ್ ಬಡ್ಸ್ ಇರುತ್ತಲ್ವ, ಅದು ಕೂಡ ಒಂದು ಪ್ಯಾಕೆಟ್ ತಗೊಂಡೆ. ಇದು ಪಾಸ್ತಾ ನಾನು ಫಸ್ಟ್ ಟೈಮ್ ತೊಗೊಂಡಿದ್ದೀನಿ. ಸೊ ಇದುವರೆಗೂ ನಾನು ಟೇಸ್ಟೇ ಮಾಡಿರಲಿಲ್ಲ, ಸೊ ಅದನ್ನು ಕೂಡ ತಗೊಂಡೆ. ಇರಲಿ ನೋಡೋಣ ಅಂಥೇಳಿ. ಇನ್ನು ಶುಗರ್ ಕೂಡ ಫ್ರೀ ಕೊಟ್ಟರು 1 kg. ಅದಾದಮೇಲೆ ಕಡಲೆಕಾಳು ಇದೆಯಲ್ವ, ಅದನ್ನು ಕೂಡ ತಗೊಂಡ್ವಿ. ಇನ್ನು ಲೈಫ್ ಬಾಯ್ ಸೋಪು ಅದು ಕೂಡ ಆಫರ್ ಇತ್ತು. ಇನ್ನು ಹೆಸರುಬೇಳೆ ಇರುತ್ತಲ್ವ ಕಾಳು, ಸೊ ಅದನ್ನು ಕೂಡ ತಗೊಂಡೆ. ಇನ್ನು ಬಟ್ಟೆ ಸೋಪು ಮತ್ತು ಹೆಸರು ಕಾಳು ಹೆಸರು ಬೇಳೆನೂ 2 ತಗೊಂಡೆ. ಇನ್ನು ಇದು ನೋಡ್ತಾ ಇರ್ಬೋದು ಡಿಶ್ ವಾಶು ಇದೆ, ಪಾತ್ರೆ ಉಜ್ಜೋ ಸೋಪು, ಅದು ಕೂಡ ತಗೊಂಡೆ. ಅದು ಕೂಡ ಆಫರ್ ಇತ್ತು. ನಾನು ಹೆಸರು ಕಾಳು ಕೂಡ ತಗೊಂಡಿದ್ದೀನಿ.
ಅದಾದ ನಂತರ ಉದ್ದಿನ ಕಾಳು ಇರುತ್ತಲ್ವ ಅದು ಕೂಡ ತಗೊಂಡೆ. ಇನ್ನು ಸ್ವೀಟ್ಸ್ ಒಂದು 2 ತಗೊಂಡೆ, 1 ತಗೊಂಡ್ರೆ 1 ಫ್ರೀ ಬಂತು, ಬೈ 1 ಗೆಟ್ 1. ಸೊ ಅದನ್ನು ಕೂಡ ತಗೊಂಡೆ. ಇಷ್ಟು ನಮ್ಮ ಮನೆಗೆ ಗ್ರಾಸರಿ ತಗೊಂಡಿದ್ದು. ಅಂದರೆ ಏನೇನು ಬೇಕೋ ಅವಾಗಿಂದ ಅವಾಗ ತಗೊಂಡ್ಬಿಡ್ತಾ ಇರ್ತೀನಿ, ಅಷ್ಟೊಂದು ಅವಶ್ಯಕತೆ ಇರಲ್ಲ, ಇಬ್ಬರೇ ಇರೋದಲ್ವ, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಅದಕ್ಕೆ ಇಬ್ಬರೇ ಇರೋದ್ರಿಂದ ಅಷ್ಟೊಂದು ಖರ್ಚು ಬರಲ್ಲ. ಇನ್ನು ಸ್ವೀಟ್ಸ್ ತಂದಿದ್ವಲ್ಲ ಅದು ಕೂಡ ಟೇಸ್ಟ್ ಮಾಡೋಣ ಅಂಥೇಳಿ ನೋಡ್ತಾ ಇದ್ದೀನಿ. ಸೊ ಚೆನ್ನಾಗಿತ್ತು, ಬಟ್ ಸ್ವೀಟ್ ಮಾತ್ರ ಜಾಸ್ತಿನೇ ಇದೆ. ಒಂದು ಲಡ್ಡು ತಿಂದರೆ ಸಾಕಾಗ್ಬಿಡುತ್ತೆ. ಹಾಗೆ ಮೈಸೂರು ಪಾಕ್ ಕೂಡ ತಗೊಂಡು ಬಂದಿದ್ದೆವು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನು ಒತ್ತಿ. ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.